ನೋಡಿ, ಸ್ವಲ್ಪ ಯಾವುದೇ ಇದು ನೀವು ನೀವು ಈಗ ತಣ್ಣೀರು ಕುಡಿದಾಗ ಏನಾಗುತ್ತೆ ನಿಮ್ಮ ದೇಹದಲ್ಲಿ, ಆ ತಣ್ಣನೆ ಟೆಂಪರೇಚರ್ ಗಂಟ್ಲಿಗೆ ಬಂದಾಗ ನಿಮ್ಮ ದೇಹ ಎಷ್ಟು ಎನರ್ಜಿ ಇಟ್ ಹ್ಯಾಸ್ ಟು ಸ್ಪೆಂಡ್ ಟು ಕನ್ವರ್ಟ್ ದಟ್ ಇನ್ ಟು ಹೀಟ್. ನಿಮ್ಮ ಬಾಡಿ ಕೋರ್ ಟೆಂಪರೇಚರ್ ಇಸ್ 44 ಡಿಗ್ರೀಸ್ ಸೆಲ್ಸಿಯಸ್. ನೀವೀಗ ತಣ್ಣೀರು ಎಷ್ಟು ನೀವು ಕುಡಿತೀರಾ, ನಿಮಗೆ ಆವಾಗ ಟೆಂಪರರಿ ನಿಮ್ಗೆ ತುಂಬಾ ಒಳ್ಳೇದು, ಎಂಜಾಯ್ ಮಾಡ್ತೀರಾ. ಬಟ್ ನಿಮ್ ದೇಹ ಅಷ್ಟೇ ಎನರ್ಜಿ ಅದಕ್ಕೆ ಕೊಡಬೇಕು ಟು ಹೀಟ್ ದಟ್ ವಾಟರ್ ಅಂಡ್ ಗೆಟ್ ಇಟ್ ಟು ಕೋರ್ ಬಾಡಿ ಟೆಂಪರೇಚರ್. ಸೊ ಅದರಿಂದ ಏನಾಗುತ್ತೆ, ಆ ಟೈಮಲ್ಲಿ ನಿಮ್ಮ ಸುತ್ತಲೂ ನಿಮ್ ಗಂಟ್ಲಲ್ಲಿ ಯಾವ್ದಾದ್ರು ಕ್ರಿಮಿಗಳಿದ್ರೆ ಅದಕ್ಕೂ ಆ ಕೋಲ್ಡ್ ಟೆಂಪರೇಚರ್ ಇಷ್ಟ. ಸೊ ಆವಾಗ ದೇ ಡೆವಲಪ್ ಫಾಸ್ಟರ್. ಸೊ ಅದಕ್ಕೆ ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ಸ್, ಸೈನಸೈಟಿಸ್ ಇವೆಲ್ಲ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತವೆ. ಸೊ ಅದಕ್ಕೆ ನಿಮಗೆ ಆ ಪ್ರವೃತ್ತಿ ಇದ್ರೆ, ಶೀತ ಆಗುವಂತ ಪ್ರವೃತ್ತಿ ಇದ್ರೆ ದಯವಿಟ್ಟು ಕೋಲ್ಡ್ ವಾಟರ್ ಅವಾಯ್ಡ್ ಮಾಡಿ. ಆಕ್ಚುಲಿ ನಾವು ಅಡ್ವೈಸ್ ಮಾಡೋದು ಬಿಸಿನೀರು ಕುಡೀರಿ ಅಂತ. ಬಿಕಾಸ್ ಬಿಸಿನೀರು ಕುಡಿದಾಗ ನೀವು ಬೆವರ್ತೀರ, ಆ ಬೆವರು ಬಂದಾಗ ಬಾಡಿ ಆಟೋಮ್ಯಾಟಿಕಲಿ ಕೂಲ್ ಆಗುತ್ತೆ. ಸೊ ದಟ್ ಈಸ್ ಲಾಂಗ್ ಟರ್ಮ್ ಅಲ್ಲಿ ಬಿಸಿನೀರು ಕುಡಿದಾಗ ನಿಮ್ಗೆ ಆಕ್ಚುಲಿ ಆರಾಮ ಸಿಗುತ್ತೆ.